ಹಲೋ, ಎಲ್ರಿಗೂ ನಮಸ್ಕಾರ. ಇದು ಮಂಜೂಸ್ ಕಿಚನ್. ಈಗ ತಾನೇ ಶುರು ಮಾಡ್ತಾಯಿದ್ದೀವಿ. ಎಲ್ಲರೂ ನಮಗೆ ವಿಡಿಯೋ ನೋಡಿ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಆದಷ್ಟು ಶೇರ್ ಮಾಡಿ. ಫಸ್ಟು ಮ್ಯಾಂಗೋನ ಚೆನ್ನಾಗಿ ತೊಳ್ಕೊಂಡು ಸಿಪ್ಪೆ ತೆಕ್ಕೋಬೇಕು. ಸ್ಕ್ರ್ಯಾಪರಿಂದ ನೀಟಾಗಿ ಸಿಪ್ಪೆ ತೆಕ್ಕೊಂಡು ಫುಲ್ ಅದನ್ನು ಒಂದ್ಸತಿ ನೀಟಾಗಿ ತುರ್ಕೊಂಡು ಇಟ್ಕೋಬೇಕು. ತುರ್ಕೊಂಡು ಇಟ್ಟಿದ್ದನ್ನು ಒಂದು ಕಡೆ ಇಟ್ಕೊಂಡು ಮಿಕ್ಸಿಗೆ ಕಾಯಿ ತುರಿದಿಟ್ಕೊಂಡು ಹಾಕೋಬೇಕು. ಕಾಯಿ ಜೊತೆ ಸ್ವಲ್ಪ ಬ್ಯಾಡಗಿ ಮೆಣಸಿನ್ಕಾಯಿ, ಸಾಸಿವೆ, ಜೊತೆಗೆ ಅರಿಶಿನ ಸ್ವಲ್ಪ ಮತ್ತು ಹಿಂಗು ಇಷ್ಟನ್ನು ಹಾಕಿ ಚೆನ್ನಾಗಿ ನುಣ್ಣಗೆ ರುಬ್ಕೋಬೇಕು. ನೆಕ್ಸ್ಟ್ ಅದಕ್ಕೆ ತುರಿದ ಮಾವಿನಕಾಯಿ ಹಾಕ್ಕೊಂಡು ಮತ್ತೆ ಇನ್ನೊಂದು ಸತಿ ರನ್ ಮಾಡ್ಕೋಬೇಕು. ನಮಗೆ ಈ ಥರ ಮಾಡಿಕೊಂಡ್ರೆ ಸ್ವಲ್ಪ ಹುಳಿ ಟೇಸ್ಟ್ ಬರುತ್ತೆ. ರುಚಿಗೆ ಸ್ವಲ್ಪ ಉಪ್ಪು ಹಾಕ್ಕೊಂಡು ಮತ್ತೆ ಮಿಕ್ಸಿ ಮಾಡಬೇಕು. ಚಟ್ನಿ ರೆಡಿ. ನೆಕ್ಸ್ಟ್ ಒಂದು ಬಾಣಲಿ ತೊಗೊಂಡು ಚೆನ್ನಾಗಿ ಎಣ್ಣೆ ಹಾಕಿ, ಸ್ವಲ್ಪ ಜಾಸ್ತಿನೇ ಹಾಕ್ಕೊಳ್ಳಿ. ಎಣ್ಣೆ ಕಾಯೋ ತನಕ ಒಂದು 4 ಗೋಡಂಬಿ ತಗೊಂಡು ಚೆನ್ನಾಗಿ ಪುಟ್ ಪೀಸಾಗಿ ಮಾಡಿಕೊಂಡು ಎತ್ತಿಟ್ಕೊಳ್ಳೋಣ. ಈಗ ಇಲ್ಲಿ ಜೊತೆಗೆ ಕಡಲೆ ಬೀಜನೂ ಎತ್ತಿಟ್ಕೊಳ್ಳೋಣ. ಚಟ್ನಿನ ಒಂದು ಬೌಲ್ಗೆ ಸರ್ವ್ ಮಾಡಿಕೊಂಡು ಸಾಸಿವೆ ಹಾಕಿ ಅದು ಸಿಡಿದ ನಂತರ ಅದಕ್ಕೆ ಒಗ್ಗರಣೆಗೆ ಏನೇನು ಬೇಕು, ನಾವು ಬೇಳೆ ಹಾಕ್ಕೊಂಡಿಲ್ಲ, ಇವಾಗ ಬೇಳೆ ಹಾಕ್ಕೊಂಡು ಪೀಸ್ ಮಾಡಿಟ್ಟಿದ್ದು ಸಣ್ಣ ಸಣ್ಣ ಗೋಡಂಬಿಗಳನ್ನ ಹಾಕಿ ಚೆನ್ನಾಗಿ ಕೆಂಪು ಕಲರ್ ಬರೋ ಅಷ್ಟು ಫ್ರೈ ಮಾಡ್ಕೋಬೇಕು. ನಾವು ಹೊಸದಾಗಿ ಚಾನಲ್ ಕ್ರಿಯೇಟ್ ಮಾಡಿರೋದು, ಸಮ್ಮರಲ್ಲಿ ಫ್ರೀ ಟೈಮ್ ಇದೆ ಅಂತ. ಆದಷ್ಟು ಸಪೋರ್ಟ್ ಮಾಡಿ, ಮುಂದೆ ಒಳ್ಳೊಳ್ಳೆ ವೀಡಿಯೋಸ್ ಹಾಕ್ತೀವಿ. ಈಗ ಕರ್ದಿರೋದನ್ನ ಒಂದು ಕಡೆ ಎತ್ತಿಟ್ಕೊಳ್ಳೋಣ. ಮೆತ್ತಗಾಗಬಾರ್ದಲ್ವ ಅನ್ನದ ಜೊತೆ ಕಲಿಸಿದಾಗ, ಅದಕ್ಕೆ ಒಂದು ಬೌಲಲ್ಲಿ ಎತ್ತಿಟ್ಕೊಳ್ಳೋಣ ಸಪ್ರೇಟಾಗಿ. ನೆಕ್ಸ್ಟು ಕಡಲೆ ಬೀಜನೂ ಅದೇ ಥರ ಕೆಂಪಗಾಗೋವರೆಗೂ ಚೆನ್ನಾಗಿ ಹುರ್ಕೊಳ್ಳೋಣ. ಅದು ಸ್ವಲ್ಪ ಲೇಟ್ ಆಗುತ್ತೆ. ಕಡಲೆ ಬೀಜ ಸ್ವಲ್ಪ ನೀಟಾಗಿ ಹುರ್ಕೊಂಡು ಅದು ಕೆಂಪು ಕಲರ್ ತಿರುಗ್ತಿದ್ದಂಗೆ ಅದನ್ನು ಒಂದು ಬಟ್ಲಿಗೆ ತೆಗೆದಿಟ್ಕೊಳ್ಳೋಣ. ಕೊನೆಗೆ ಹಾಕ್ಕೊಳ್ಳೋದು. ಇದಿಷ್ಟು ಆದಮೇಲೆ ಅದೇ ಎಣ್ಣೆಗೆ ಮಾಡ್ಕೊಂಡಿರೋ ಚಟ್ನಿನ ಹಾಕಿ ಒಂಚೂರು ಕೈ ಆಡಿಸ್ತಾ ಇರಬೇಕು, ಚೆನ್ನಾಗಿ ಎಣ್ಣೆ ಜೊತೆ ಮಿಕ್ಸ್ ಆಗೋಕ್ಕೆ. ಆಮೇಲೆ 1-2 ಬ್ಯಾಡಗಿ ಗುಂಟೂರು ಮೆಣಸಿನ್ಕಾಯಿ, ಕರಿಬೇವು ಎಲ್ಲ ಹಾಕಿ ಇನ್ನೊಂಚೂರು ಅರಿಶಿನ ಹಾಕಿ ಚೆನ್ನಾಗಿ ಇಟ್ಕೋಬೇಕು. ಒಂದು ಕಡೆ ಅನ್ನ ಕೂಗಿಸ್ಕೋಬೇಕು. ಅನ್ನ ಕೂಗೋವರೆಗೂ ಕೊತ್ತಂಬರಿ ಸೊಪ್ಪು ಕಟ್ ಮಾಡಿ ಒಂದು ಕಡೆ ಇಟ್ಕೊಳ್ಳೋದು. ಈಗ ಚಟ್ನಿಗೆ ಅನ್ನ ಸೇರಿಸಿ ಚೆನ್ನಾಗಿ ಕೈ ಆಡಿಸಿದ್ರೆ ಘಮ ಘಮ ಅನ್ನೋ ಮಾವಿನಕಾಯಿ ಚಿತ್ರಾನ್ನ ರೆಡಿ. ಇದ್ರ ಜೊತೆಗೆ ಎಣ್ಣೆ ಮೇಲೆ ಅನ್ನದ ಮೇಲೆ ಎಣ್ಣೆ ಹಾಕ್ಕೊಂಡ್ರೆ ಸ್ವಲ್ಪ ಉದುರಾಗುತ್ತೆ. ಅದಕ್ಕೆ ನಾವು ಒಂಚೂರು ಎಣ್ಣೆ ಹಾಕ್ಕೊಂಡಿದ್ದೀವಿ. ಹಾಗೆ 1-2 ಸರಿ ಕೂಡಿಸ್ತಾ ಇರಿ. ಒಂದೇ ಸರಿ ಕೂಡಿಸಿದ್ರೆ ಅನ್ನ ಮೆಡ್ಡೆ ಆಗಿಬಿಡುತ್ತೆ. ಕೈ ಬಿಟ್ಟು 1-2 ಸರಿ ಕೈ ಆಡಿಸಿ ಚಟ್ನಿ ಸಾಕಾಗಿಲ್ಲ ಅಂದರೆ ಇನ್ನೊಂಚೂರು ಚಟ್ನಿ, ಬೇಕಾದಷ್ಟು ಉಪ್ಪು, ಕರೆದಿಟ್ಕೊಂಡಿರೋ ಗೋಡಂಬಿ, ಕಡಲೆ ಬೀಜ ಎಲ್ಲ ಸೇರಿಸಿ ಕೊತ್ತಂಬರಿ ಸೊಪ್ಪು ಹಾಕಿ ಚೆನ್ನಾಗಿ ಕೂಡಿಸಿ 1-2 ಸಾರಿ. ಎಷ್ಟು ಮಾಡಿದ್ರೆ ಸೂಪರ್ ಟೇಸ್ಟಾಗಿರೋ ಮಾವಿನಕಾಯಿ ಚಿತ್ರಾನ್ನ ರೆಡಿ. ಇದು ನಮ್ಮಮ್ಮ ಮಾಡೋ ಸ್ಟೈಲು ಮಾವಿನಕಾಯಿ ಚಿತ್ರಾನ್ನ. ಕೆಲವರು ರುಬ್ಕೊಳ್ಳಲ್ಲ, ಪೀಸ್ ಮಾಡಿ ಹಾಕಿರೋ ಹಂಗೆ ತುರ್ಕೊಳ್ಳಲ್ಲ, ಪೀಸ್ ಮಾಡಿ ಹಾಕಿ ರುಬ್ಕೊತಾರೆ. ಇದು ತುರ್ದೇ ಹಾಕಿರೋ. ಇದು ಸ್ವಲ್ಪ ಹಣ್ಣಾಗಿರೋ ಮಾವಿನಕಾಯಿ, ಸ್ವಲ್ಪ ಕಾಯಿನಿಗಾಗಿರೋದನ್ನು ತೊಗೋಬೋದು. ಜೊತೆಗೆ ಹಪ್ಪಳ ಕರ್ಕೊಂಡು ನೆಂಚ್ಕೊಂಡು ತಿಂತಾಯಿದ್ರೆ ಸೂಪರ್.